ನಮಸ್ತೆ ಗುರು, ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತೀನಿ ಎಲ್ಲರಿಗೂ. IPL 2025 ಮೆಗಾ ಆಕ್ಷನ್ ಅಲ್ಲಿ ನಮ್ಮ RCB ಟೀಮು ದ ಬಿಗ್ ಶೋ ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನ ರಿಲೀಸ್ ಮಾಡಲಿದ್ದಾರೆ. ಎಸ್, ಈ ಮಾತು ಕೇಳಿದ್ರೆ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಹಾರ್ಟ್ ಬ್ರೇಕ್ ಆಗಿರುತ್ತೆ, ಆದ್ರೆ ಇದೇ ಸತ್ಯ. ಸೊ ಯಾವ ರೀಸನ್ ಮೇಲೆ ನಮ್ಮ RCB ಬರುವಂತಹ IPL 2025 ಮೆಗಾ ಆಕ್ಷನ್ ಅಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನ ರಿಲೀಸ್ ಮಾಡಲಿದ್ದಾರೆ. ಇಫ್ ಸಪೋಸ್ ನಮ್ಮ RCB ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನ ರಿಲೀಸ್ ಮಾಡಿದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ RCBಗೆ ಗುಡ್ ಬೈ ಹೇಳಿ ಬರುವಂತಹ IPL 2025 ಅಲ್ಲಿ CSK ಪರ ಆಡೋದು ಗ್ಯಾರಂಟಿ. ಅದು ಹೇಗೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ RCB ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿದ್ರೆ ನನಗೆ ಜಾಸ್ತಿ ಮೋಟಿವೇಶನ್ ಆಗುತ್ತೆ. ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬ IPL ಫ್ಯಾನ್ ವಿಡಿಯೋನ ಲೈಕ್ ಮಾಡಿ. ಇವತ್ತೇ 10,000 ಲೈಕ್ಸ್ ಕಂಪ್ಲೀಟ್ ಆಗಬೇಕು. ಮತ್ತು ಚಾನಲ್ಗೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 10,000 ಸಬ್ಸ್ಕ್ರೈಬರ್ಸ್ ಆಗಲಿದ್ದಾರೆ. ಸೊ ಫಟಾಫಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ IPL 2024 ಅಲ್ಲಿ RCB ಫಾರಿನ್ ಪ್ಲೇಯರ್ಸ್ ಲಿಸ್ಟ್. ಸೊ ಈ ಒಂದು ಲಿಸ್ಟ್ ಅಲ್ಲಿ ನಮ್ಮ RCB ಬರುವಂತಹ IPL 2025 ಅಲ್ಲಿ 100% ಯಾವ ಪ್ಲೇಯರ್ ನ ರಿಲೀಸ್ ಮಾಡಲಿದ್ದಾರೆ. ಸೊ ಈ ಒಂದು ಲಿಸ್ಟ್ ನೋಡಿದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಈ ಒಂದು ಲಿಸ್ಟ್ ಅಲ್ಲಿ ನಮ್ಮ RCB IPL 2024 ಅಲ್ಲಿ ಫಾರಿನ್ ಪ್ಲೇಯರ್ ಲಿಸ್ಟ್ ಅಲ್ಲಿ ಬರೋಬ್ಬರಿ 8 ಫಾರಿನ್ ಪ್ಲೇಯರ್ಸ್ ಇದ್ದಾರೆ. ಇದರಲ್ಲಿ ಫಸ್ಟ್ ಕ್ಯಾಪ್ಟನ್ ಫಾಫ್ ಡು ಪ್ಲೇಸಸ್, ಸೆಕೆಂಡ್ ಪ್ಲೇಯರು ಕ್ಯಾಮರನ್ ಗ್ರೀನು, ಥರ್ಡ್ ಗ್ಲೆನ್ ಮ್ಯಾಕ್ಸ್ವೆಲ್, ಫೋರ್ತ್ ವಿಲ್ ಜಾಕ್ಸ್, ಫಿಫ್ತ್ ರೀಸ್ ಸ್ಟೋಪ್ಲಿ, ಸಿಕ್ಸ್ತ್ ಲೂಕಿ ಫರ್ಗಿಸನ್, ಸೆವೆಂತ್ ಅಲ್ಜೆರಿ ಜೋಸೆಫ್, ಏಳ್ತ್ ಟಾಮ್ ಕರನ್. ಇದು ನಮ್ಮ IPL 2024 ಅಲ್ಲಿ ಫಾರಿನ್ ಪ್ಲೇಯರ್ಸ್ ಲಿಸ್ಟ್. ಸೊ ಈ ಫಾರಿನ್ ಪ್ಲೇಯರ್ ಲಿಸ್ಟ್ ಅಲ್ಲಿ ಯಾರಾದ್ರೂ ಮಿಸ್ ಆದ್ರೆ ಕಾಮೆಂಟ್ ಮಾಡಿ. ಸೊ IPL 2024 ಈ ಫಾರಿನ್ ಪ್ಲೇಯರ್ ಲಿಸ್ಟ್ ಅಲ್ಲಿ ನಮ್ಮ RCB IPL 2025 ಮೆಗಾ ಆಕ್ಷನ್ ಅಲ್ಲಿ 100% ರಿಲೀಸ್ ಮಾಡುವಂತ ಪ್ಲೇಯರ್ ಯಾರಪ್ಪ ಅಂದ್ರೆ ಇಲ್ಲಿ ಫಸ್ಟ್ ಬರ್ತಾರೆ ಅಲ್ಜೆರಿ ಜೋಸೆಫ್. ಲಾಸ್ಟ್ IPL 2024 ಅಲ್ಲಿ ಸರಿಯಾದ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಅದ್ರಗೋಸ್ಕರನೇ ಫಸ್ಟ್ ಪ್ಲೇಯರ್ ಅದು ಅಲ್ಜೆರಿ ಜೋಸೆಫ್ ಅವರ 100% ರಿಲೀಸ್ ಮಾಡ್ತಾರೆ. ನೆಕ್ಸ್ಟ್ ಟಾಮ್ ಕರನ್. ಸೊ ಟಾಮ್ ಕರನ್ ಅವರ IPL 2024 ಅಲ್ಲಿ ನಮ್ಮ RCB ಟೀಮು ಚಾನ್ಸೇ ಕೊಟ್ಟಿಲ್ಲ, ಚಾನ್ಸ್ ಕೊಡೋಕ್ಕೆ ಅಲ್ಲಿ ಪ್ಲೇಸೇ ಇಲ್ಲ. ಅದ್ರಗೋಸ್ಕರನೇ ನಮ್ಮ RCB ಟೀಮು ಬರುವಂತಹ IPL 2025 ಮೆಗಾ ಆಕ್ಷನ್ ಅಲ್ಲಿ ಟಾಮ್ ಕರನ್ ಅವರ ಪಕ್ಕ ರಿಲೀಸ್ ಮಾಡ್ತಾರೆ. ನೆಕ್ಸ್ಟ್ ಪ್ಲೇಯರು ಅದು ರೀಸ್ ಸ್ಟೋಪ್ಲಿಯರು ಲಾಸ್ಟ್ ವರ್ಷ ಸರಿಯಾದ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಅದ್ರಗೋಸ್ಕರನೇ ಇವರು ಸಹ ನಮ್ಮ RCB ಟೀಮು ಮೆಗಾ ಆಕ್ಷನ್ ಅಲ್ಲಿ ರಿಲೀಸ್ ಮಾಡ್ತಾರೆ. ನೆಕ್ಸ್ಟ್ ಪ್ಲೇಯರು ಅದು ಲೂಕಿ ಫರ್ಗ್ಯೂಸನ್ ಅವರು. ಸೊ ಲೂಕಿ ಫರ್ಗ್ಯೂಸನ್ ಸಹ ಅಷ್ಟಕ್ಕಷ್ಟೇ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಇವರು ಸಹ ನಾವು ರಿಲೀಸ್ ಮಾಡ್ತೀವಿ. ನೆಕ್ಸ್ಟ್ ಉಳಿದಿರುವಂತಹ 4 ಬೆಂಕಿ ಪ್ಲೇಯರ್ಸ್ ಅದು ಕ್ಯಾಪ್ಟನ್ ಫಾಫ್ ಡು ಪ್ಲೇಸಸ್, ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ವಿಲ್ ಜಾಕ್ಸ್, ಅದೇ ರೀತಿಯಾಗಿ ಕ್ಯಾಮರನ್ ಗ್ರೀನು. ಸೊ ಈ 4 ಬೆಂಕಿ ಪ್ಲೇಯರ್ಸ್ ಅಲ್ಲಿ ನಮ್ಮ RCB ಟೀಮ್ಗೆ ಬರುವಂತಹ ಮೆಗಾ ಆಕ್ಷನ್ ಅಲ್ಲಿ ಜಾಸ್ತಿ ತಲೆನೋವು. ಸೊ ಈ 4 ಪ್ಲೇಯರ್ ಅಲ್ಲಿ ಬರೋಬ್ಬರಿ 2 ಪ್ಲೇಯರ್ ಮಾತ್ರ ರಿಟೈನ್ ಮಾಡ್ಕೋಬೇಕಾಗುತ್ತೆ. ಒಂದು ಪ್ಲೇಯರ್ ರಿಟೈನ್ ಮಾಡ್ಕೋಬೇಕು, ಇನ್ನೂ ಒಂದು ಪ್ಲೇಯರ್ ಮತ್ತೊಂದು ಪ್ಲೇಯರ್ ನ RTM ಕಾರ್ಡ್ ನ ಯೂಸ್ ಮಾಡಿ ರಿಟೈನ್ ಮಾಡ್ಕೋಬೇಕಾಗುತ್ತೆ. ಹಾಗಾದ್ರೆ ನಮ್ಮ RCB ಬರುವಂತಹ IPL 2025 ಅಲ್ಲಿ ಈ 4 ಪ್ಲೇಯರು ಫಾಫ್ ಡು ಪ್ಲೇಸಸ್, ಗ್ಲೆನ್ ಮ್ಯಾಕ್ಸ್ವೆಲ್, ವಿಲ್ ಜಾಕ್ಸ್ ಮತ್ತು ಕ್ಯಾಮರನ್ ಗ್ರೀನು, ಈ 4 ಪ್ಲೇಯರ್ ಅಲ್ಲಿ ಯಾವ 2 ಪ್ಲೇಯರ್ ನ ರಿಟೈನ್ ಮಾಡ್ಕೋತೆ. ನನ್ನ ಪ್ರಕಾರ RCBಗೆ ಬರುವಂತಹ IPL 2025 ಅಲ್ಲಿ ಯಾವ 2 ಪ್ಲೇಯರು ವೆರಿ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಇಲ್ಲಿ ಮಾತ್ರ ಈ 4 ಪ್ಲೇಯರ್ ಕಂಪೇರ್ ಮಾಡಿದ್ರೆ ಫಾಫ್ ಡು ಪ್ಲೇಸರ್ ನ ಪಕ್ಕ ರಿಲೀಸ್ ಮಾಡ್ತಾರೆ. ಯಾಕೆ ಅಂದ್ರೆ ಫಾಫ್ ಅವರಿಗೆ ಜಾಸ್ತಿ ಏಜ್ ಆಗಿದೆ, ಕಂಪೇರ್ ಮಾಡಿದ್ರೆ ಫಾಫ್ ಡು ಪ್ಲೇಸರ್ ರಿಲೀಸ್ ಮಾಡ್ತಾರೆ. ಈ ಒಂದು IPL 2024 ಅಲ್ಲಿ ಅಷ್ಟಕ್ಕಷ್ಟೇ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಇನ್ನು ಉಳಿದಿರುವಂತಹ 3 ಪ್ಲೇಯರು ವಿಲ್ ಜಾಕ್ಸ್, ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ಕ್ಯಾಮರನ್ ಗ್ರೀನು. ಸೊ ಈ 3 ಪ್ಲೇಯರ್ ಅಲ್ಲಿ ಬರುವಂತಹ IPL 2025 ಮೆಗಾ ಆಕ್ಷನ್ ಅಲ್ಲಿ ನಮ್ಮ RCB ಟೀಮು ಒಂದು ಪ್ಲೇಯರ್ ನ ಮಸ್ಟ್ ಅಂಡ್ ಶುಡ್ ರಿಲೀಸ್ ಮಾಡಲೇಬೇಕು. ಹಾಗಾದ್ರೆ ಬರುವಂತಹ ಮೆಗಾ ಆಕ್ಷನ್ ಅಲ್ಲಿ ನಮ್ಮ RCB ಟೀಮು ಮ್ಯಾಕ್ಸ್ವೆಲ್, ವಿಲ್ ಜಾಕ್ಸ್ ಮತ್ತು ಕ್ಯಾಮರನ್ ಗ್ರೀನು ಈ 3 ಪ್ಲೇಯರ್ ಅಲ್ಲಿ ಯಾವ ಪ್ಲೇಯರ್ ರಿಲೀಸ್ ಮಾಡ್ತಾರೆ. ಕಂಪೇರ್ ಮಾಡಿದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್, ವಿಲ್ ಜಾಕ್ಸ್ ಮತ್ತು ಕ್ಯಾಮರನ್ ಗ್ರೀನು ಈ 3 ಪ್ಲೇಯರ್ ನ ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ಮತ್ತು ಫ್ಯೂಚರ್ ನ ಮೈಂಡ್ ಅಲ್ಲಿ ಇಟ್ಟುಕೊಂಡು ನಮ್ಮ RCB ಬರುವಂತಹ IPL 2025 ಅಲ್ಲಿ ಕ್ಯಾಮರನ್ ಗ್ರೀನು ಮತ್ತು ವಿಲ್ ಜಾಕ್ಸ್ ಅವ್ರನ್ನ ರಿಟೈನ್ ಮಾಡ್ಕೋತಾರೆ ಮತ್ತು ಮ್ಯಾಕ್ಸ್ವೆಲ್ ಅವ್ರನ್ನ ರಿಲೀಸ್ ಮಾಡ್ತಾರೆ. ಸೊ ಯಾಕೆ ರಿಲೀಸ್ ಮಾಡ್ತಾರೆ ಮತ್ತು ಯಾಕೆ ಈ ಪ್ಲೇಯರ್ ನ ರಿಟೈನ್ ಮಾಡ್ಕೋತಾರೆ ಅಂದ್ರೆ ಇಲ್ಲಿ ಮಾತ್ರ ಕ್ಯಾಮರನ್ ಗ್ರೀನ್ ಬಗ್ಗೆ ಹೇಳ್ಬೇಕಾದ್ರೆ ಕ್ಯಾಮರನ್ ಗ್ರೀನ್ ಅವರು ಲಾಸ್ಟ್ ವರ್ಷ IPL 2024 ಅಲ್ಲಿ
ಫೈರ್ ಪವರ್ ಆಗಿ ಬ್ಯಾಟಿಂಗ್ ಮಾಡಿದರೆ, ಸೂಪರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಮತ್ತು ಯಂಗ್ ಏಜ್ ಇದೆ. ಅದೇ ರೀತಿಯಾಗಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಕ್ಯಾಮರನ್ ಗ್ರೀನ್ ಅಂತಹ ಒಂದು ಪೇಸ್ ಆಲ್ರೌಂಡರ್ ಸಿಗೋದು ಈ ಒಂದು IPL ಅಲ್ಲಿ ತುಂಬಾನೇ ಕಷ್ಟ ಆಗಿರೋ. ಅದಕ್ಕೋಸ್ಕರನೇ ನಮ್ಮ RCB ಟೀಮ್ ಬರುವಂತಹ IPL 2025 ಮೆಗಾ ಆಕ್ಷನ್ ಅಲ್ಲಿ ಸೆಕೆಂಡ್ ರಿಟೆನ್ಷನ್ ಹಾಕಿಸಿ ಕ್ಯಾಮರನ್ ಗ್ರೀನ್ ಅವರನ್ನ ರಿಟರ್ನ್ ಮಾಡ್ಕೊಳ್ತಾರೆ. ಸೊ ಅದೇ ರೀತಿಯಾಗಿ ಲಾಸ್ಟ್ ಕೊನೆಯಲ್ಲಿ ವಿಲ್ ಜಾಕ್ಸ್ ಮತ್ತು ಮ್ಯಾಕ್ಸ್ವೆಲ್ ಇವರಿಬ್ಬರನ್ನ ಕಂಪೇರ್ ಮಾಡಿದ್ರೆ ಇಲ್ಲಿ ಮಾತ್ರ ನಮ್ಮ RCB ಟೀಮು ವಿಲ್ ಜಾಕ್ಸ್ ಅವರ ರಿಟರ್ನ್ ಮಾಡ್ಕೋತಾರೆ. ಯಾಕೆಂದ್ರೆ ಲಾಸ್ಟ್ ವರ್ಷ ಅಂದ್ರೆ IPL 2024 ಅಲ್ಲಿ ಫೈರ್ ಆಗಿ ಬ್ಯಾಟಿಂಗ್ ಮಾಡಿದರೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಹೇಳ್ತಾ ಇದ್ದಾರೆ ಗುರು ವಿಲ್ ಜಾಕ್ಸ್ ಅವ್ರನ್ನ ರಿಟರ್ನ್ ಮಾಡ್ಕೊಳ್ಳೇಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಫ್ಯೂಚರ್ ಇದೆ, ಆ ಒಂದು ರೀಸನ್ ಮೇಲೆ ವಿಲ್ ಜಾಕ್ಸ್ ಅವ್ರನ್ನ ರಿಟರ್ನ್ ಮಾಡ್ಕೋತಾರೆ. ರಿಟೆನ್ಷನ್ ರೂಲ್ ಬಗ್ಗೆ ಹೇಳ್ಬೇಕಾದ್ರೆ ಆಲ್ಮೋಸ್ಟ್ 4 ರಿಟೆನ್ಷನ್ ಇರುತ್ತೆ, ಒಂದು RTM ಕಾರ್ಡ್ ಇರುತ್ತೆ. ಸೊ ಆ ಒಂದು ರೀಸನ್ ಮೇಲೆ ಫಸ್ಟ್ ರಿಟೆನ್ಷನ್ ಅದು ವಿರಾಟ್ ಕೊಹ್ಲಿ, ಸೆಕೆಂಡ್ ಕ್ಯಾಮರನ್ ಗ್ರೀನು, ಥರ್ಡ್ ರಜತ್ ಪಾಟಿದಾರ್, ಫೋರ್ತ್ ಸಿರಾಜ್, ಫೈನಲಿ RTM ಕಾರ್ಡ್ ಹಾಕಿ ಇಲ್ಲಿ ವಿಲ್ ಜಾಕ್ಸ್ ಅವ್ರನ್ನ ರಿಟರ್ನ್ ಮಾಡ್ಕೋತಾರೆ. ಸೊ ಮ್ಯಾಕ್ಸ್ವೆಲ್ ಅವರ ಬಗ್ಗೆ ಹೇಳ್ಬೇಕಾದ್ರೆ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಮ್ಯಾಕ್ಸ್ವೆಲ್ ಒಂದು ಎಮೋಷನ್, ಆದ್ರೆ ಟೈಮ್ ಬಂದಾಗ ಹೋಗಲೇಬೇಕಾಗುತ್ತೆ ಗುರು. ಇಫ್ ಸಪೋಸ್ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು IPL 2025 ಮೆಗಾ ಆಕ್ಷನ್ ಹೋದ್ರೆ ನಮ್ಮ RCB ಟೀಮು ಮೆಗಾ ಆಕ್ಷನ್ ಅಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರನ್ನ ಬೈ ಬ್ಯಾಕ್ ಮಾಡ್ತಾರಾ ಅಥವಾ ಇಲ್ಲ ಅಂತೇಳಿ ಒಂದು ಬಿಗ್ ಕ್ವಶನ್. ಯಾಕೆಂದ್ರೆ ಈ ಒಂದು ಮೆಗಾ ಆಕ್ಷನ್ ಇರೋದ್ರಿಂದ 10 ಟೀಮಲ್ಲಿ 10 ಟೀಮ್ದವರು ಗ್ಲೆನ್ ಮ್ಯಾಕ್ಸ್ ಅವರಿಗೆ ಟಾರ್ಗೆಟ್ ಮಾಡೇ ಮಾಡ್ತಾರೆ. ಆದರೆ ನನ್ನ ಪರ್ಸನಲ್ ವಿನ ಪ್ರಕಾರ CSK ಟೀಮು ಮಸ್ಟ್ ಅಂಡ್ ಶುಡ್ ಟಾರ್ಗೆಟ್ ಮಾಡಿ ಅವ್ರನ್ನ ಪಿಕ್ ಮಾಡೇ ಮಾಡ್ತಾರೆ. ಯಾಕೆಂದ್ರೆ CSK ಟೀಮು ಆಲ್ಮೋಸ್ಟ್ ಟಾರ್ಗೆಟ್ ಮಾಡೋದೇ ಆಲ್ರೌಂಡ್ಸ್ಗಳನ್ನ. ಲಾಸ್ಟ್ ಮೆಗಾ ಆಕ್ಷನ್ ಅಲ್ಲಿ RCB ಮತ್ತು CSK ಟೀಮು ಆ ಒಂದು ಜಾಸ್ತಿ ಕಾಂಪಿಟೇಷನ್ ಕೊಟ್ಟಿದ್ರು ಮ್ಯಾಕ್ಸ್ ಅವ್ರನ್ನ ಪಿಕ್ ಮಾಡೋದಕ್ಕೆ. ಫೈನಲ್ ನಮ್ಮ RCB ಟೀಮ್ ಆ ಒಂದು ಬಿಟ್ಟಿಂಗ್ ವಾರಲ್ಲಿ ವಿನ್ ಆಗಿದ್ರು. ಆದ್ರೆ ಈ ಒಂದು IPL 2025 ಮೆಗಾ ಆಕ್ಷನ್ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಗುರು. ಸೊ ಇಲ್ಲಿ ಮಾತ್ರ ಒಂದು ಕನ್ಫರ್ಮ್, ಬರುವಂತಹ IPL 2025 ಮೆಗಾ ಆಕ್ಷನ್ ಅಲ್ಲಿ ಮ್ಯಾಕ್ಸ್ ಅವ್ರನ್ನ ರಿಲೀಸ್ ಮಾಡೋದು ಕನ್ಫರ್ಮ್ ಗುರು. ಅದೇ ರೀತಿಯಾಗಿ RCB ರಿಪೋರ್ಟ್ನ ಪ್ರಕಾರ ಮ್ಯಾಕ್ಸ್ ಅವ್ರನ್ನ ಹೈ ಚಾನ್ಸ್ ಇದೆ ಬರುವಂತಹ ಮೆಗಾ ಆಕ್ಷನ್ ಅಲ್ಲಿ ರಿಲೀಸ್ ಮಾಡೋದಕ್ಕೆ ಅಂತ ಒಂದು ರಿಪೋರ್ಟ್ ಬಂದಿದೆ. ಸೊ ಅದ್ರಗೋಸ್ಕರ ಮ್ಯಾಕ್ಸ್ವೆಲ್ ಬರುವಂತಹ IPL 2025 ಅಲ್ಲಿ ಯಾವ ಟೀಮ್ಗೆ ಹೋಗ್ತಾರ ಗೊತ್ತಿಲ್ಲ. ಸೊ ಕ್ರಿಕೆಟ್ ಫ್ಯಾನ್ಸ್ ಮತ್ತು RCB ಫ್ಯಾನ್ಸ್ ನಿಮ್ಮ ಪ್ರಕಾರ ಗ್ಲೆನ್ ಮ್ಯಾಕ್ಸ್ವೆಲ್ ಬರುವಂತಹ IPL 2025 ಅಲ್ಲಿ ಯಾವ ಟೀಮಿನ ಪರ ಆಡ್ತಾರೆ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ತಪ್ಪದೇ ಶೇರ್ ಮಾಡಿ ಗುರು. ಸಿಗೋಣ.